ಎಲ್ರಿಗೂ ನಮಸ್ಕಾರ. ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳು ಎಂದರೆ ಏನು? ಕಳೆದ ಸಂಚಿಕೆಯಲ್ಲಿ ನಾವು ಭಾರತೀಯ ಸಂವಿಧಾನದ ಪೀಠಿಕೆ ಬಗ್ಗೆ ತಿಳ್ಕೊಂಡ್ವು. ಇಂದು ಪ್ರತಿಯೊಬ್ಬ ನಾಗರಿಕ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಪ್ರಮುಖ ವಿಷಯವಾದ ಮೂಲಭೂತ ಹಕ್ಕುಗಳು ಕುರಿತು ತಿಳ್ಕೊಳ್ಳೋಣ. ಮೊದಲು ಒಂದು ಸಾಮಾನ್ಯವಾಗಿ ನಾನು ಕೇಳತಕ್ಕಂತಹ ಒಂದು ಉದಾಹರಣೆಗೆ ಒಂದು ಪ್ರಶ್ನೆನ ಕೇಳ್ತೇನೆ. ನಾಳೆ ಯಾರಾದರೂ ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಬಂಧಿಸಿದರೆ ಅಥವಾ ನಿಮ್ಮ ಜಾತಿ ಅಥವಾ ಧರ್ಮದ ಕಾರಣಕ್ಕೆ ಸರ್ಕಾರಿ ಕಚೇರಿಯಲ್ಲಿ ಸೇವೆ ನಿರಾಕರಿಸಿದರೆ ಅಥವಾ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡದಿದ್ರೆ ಆಗ ನಿಮ್ಮ ಪರವಾಗಿ ನಿಲ್ಲುವುದು ಯಾರು? ಯಾರಪ್ಪ ಅಂತಂದ್ರೆ ನಮ್ಮ ಭಾರತೀಯ ಸಂವಿಧಾನ. ಅದಕ್ಕಾಗಿ ನಮ್ಮ ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಕೆಲವು ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಮೂಲಭೂತ ಹಕ್ಕುಗಳಂದ್ರೆ ಏನು? ಮೂಲಭೂತ ಹಕ್ಕುಗಳು ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಸ್ವಾತಂತ್ರ್ಯ, ಸಮಾನತೆ, ಗೌರವ ಮತ್ತು ನ್ಯಾಯವನ್ನು ಕಾಪಾಡಲು ಸಂವಿಧಾನ ನೀಡಿರುವ ಹಕ್ಕುಗಳು. ಈ ಹಕ್ಕುಗಳನ್ನ ಭಾರತೀಯ ಸಂವಿಧಾನದ ಭಾಗ 3 ಅಂದ್ರೆ ಅನುಚ್ಛೇದ 12ರಿಂದ 35 ವಿವರಿಸಲಾಗಿದೆ. ಈ ಹಕ್ಕುಗಳು ಯಾವ್ಯಾವು ಎಂದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಮಾನತೆ ಹಕ್ಕು, ರೈಟ್ ಟು ಈಕ್ವಾಲಿಟಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಜಾತಿ, ಧರ್ಮ, ಲಿಂಗ, ಭಾಷೆ ಅಥವಾ ಜನ್ಮದ ಆಧಾರದ ಮೇಲೆ ಯಾರ ಮೇಲೂ ತಾರತಮ್ಯ ಮಾಡಬಾರದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಕೇವಲ ಅವನ ಜಾತಿಯ ಕಾರಣದಿಂದ ಸರ್ಕಾರಿ ಸೇವೆ ನಿರಾಕರಿಸಿದರೆ ಅದು ಹಕ್ಕಿನ ಉಲ್ಲಂಘನೆ ಆಗಬಹುದು. ಇನ್ನು ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್. ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಶಾಂತಿಯುತವಾಗಿ ಸಭೆ ಸೇರುವ, ದೇಶಾದ್ಯಂತ ಸಂಚರಿಸುವ ಮತ್ತು ಕಾನೂನಿನ ಮಿತಿಯಲ್ಲಿ ಯಾವುದೇ ವೃತ್ತಿ ಅಥವಾ ಉದ್ಯೋಗವನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವಿದೆ. ಉದಾಹರಣೆ, ನೀವು ಕಾನೂನಿನ ಮಿತಿಯಲ್ಲಿ ಸರ್ಕಾರದ ಒಂದು ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗ. ಶೋಷಣೆ ವಿರುದ್ಧ ಹಕ್ಕು, ಯಾರನ್ನು ಬಲವಂತವಾಗಿ ಕೆಲಸ ಮಾಡಿಸಬಾರದು. ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಿಗೆ ಬಳಸುವುದು ಕಾನೂನು ಬಾಹಿರ. ಉದಾಹರಣೆ, ಒಂದು ಸಣ್ಣ ಮಗುವನ್ನು ಕಾರ್ಖಾನೆಯಲ್ಲಿ ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸ ಮಾಡಿಸೋದು ಕಾನೂನಿಗೆ ವಿರುದ್ಧ. ಧಾರ್ಮಿಕ ಸ್ವತಂತ್ರದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಪ್ರತಿಯೊಬ್ಬರಿಗೂ ತಮ್ಮ ಇಚ್ಛೆಯ ಧರ್ಮವನ್ನು ಅನುಸರಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕಿದೆ. ಭಾರತದ ಯಾವುದೇ ಒಂದು ಧರ್ಮದ ದೇಶವಲ್ಲ, ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಗೌರವಿಸುವ ದೇಶ. ಉದಾಹರಣೆಗೆ, ಒಬ್ಬರು ದೇವಸ್ಥಾನಕ್ಕೆ ಹೋಗ್ಬಹುದು, ಇನ್ನೊಬ್ರು ಮಸೀದಿಗೆ ಹೋಗ್ಬೋದು, ಇನ್ನೊಬ್ರು ಚರ್ಚ್ಗೆ ಹೋಗ್ಬೋದು ಅಥವಾ ಗುರುದ್ವಾರಕ್ಕೆ ಹೋಗ್ಬೋದು. ಇದು ಅವರ ಸಂವಿಧಾನಿಕ ಹಕ್ಕು. ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. ಭಾರತದಲ್ಲಿ ವಿವಿಧ ಭಾಷೆಗಳು, ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳಿವೆ. ಅವುಗಳನ್ನು ಉಳಿಸಿಕೊಳ್ಳಲು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಸಂವಿಧಾನ ಹಕ್ಕು ನೀಡಿದೆ. ಸಾಂವಿಧಾನಿಕ ಪರಿಹಾರದ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಈ ಎಲ್ಲಾ ಹಕ್ಕುಗಳಲ್ಲಿ ಯಾವುದಾದ್ರೂ ಉಲ್ಲಂಘನೆ ಆದ್ರೆ ನೀವು ನ್ಯಾಯಾಲಯದ ಮೊರೆ ಹೋಗಿ ಅದಕ್ಕೆ ರೆಮಿಡೀಸ್ ಕೇಳಬಹುದು. ಈ ಹಕ್ಕನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ರು. ಉದಾಹರಣೆ, ಯಾವುದೇ ಸರ್ಕಾರಿ ಅಧಿಕಾರಿಯು ಕಾನೂನಿನ ಬಾಹಿರವಾಗಿ ನಿಮ್ಮ ಹಕ್ಕನ್ನು ಕಸಿದುಕೊಂಡ್ರೆ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಕೇಳಬಹುದು. ಒಂದು ಮುಖ್ಯ ವಿಷಯ, ಹಕ್ಕುಗಳು ಇದ್ರೆ ಕರ್ತವ್ಯಗಳು ಇವೆ. ನಾವು ನಮ್ಮ ಹಕ್ಕುಗಳನ್ನ ಗೌರವಿಸುವಂತೆಯೇ ಇತರರ ಹಕ್ಕುಗಳನ್ನು ಗೌರವಿಸಬೇಕು. ಅದೇ ಪ್ರಜಾಪ್ರಭುತ್ವದ ನಿಜವಾದ ಅರ್ಥ. ಇನ್ನು ಕೊನೆಯ ಮಾತು, ಸಂವಿಧಾನವು ನಮಗೆ ಹಕ್ಕುಗಳನ್ನ ಕೊಟ್ಟಿರುವುದು ಸರ್ಕಾರದ ವಿರುದ್ಧ ಹೋರಾಡಲು ಮಾತ್ರವಲ್ಲ, ಗೌರವದಿಂದ, ಸ್ವತಂತ್ರದಿಂದ ಮತ್ತು ಸಮಾನತೆಯಿಂದ ಬದುಕಲು. ನಾವು ನಮ್ಮ ಹಕ್ಕುಗಳನ್ನ ತಿಳಿದಾಗ ಮಾತ್ರ ಅವುಗಳನ್ನ ಕಾಪಾಡಿಕೊಳ್ಳಲು ಕೂಡ ಸಾಧ್ಯ ಆಗ್ತದೆ. ಹಾಗೆ ಇತರರ ಹಕ್ಕುಗಳನ್ನು ಗೌರವಿಸಿದಾಗ ಮಾತ್ರ ಬಲಿಷ್ಠ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗ್ತದೆ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಸಂವಿಧಾನ ಜಾಗೃತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಕುರಿತು ತಿಳ್ಕೊಳ್ಳೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.